ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ SLC ವಿದ್ಯಾರ್ಥಿಗಳಿಗೆ ಆಂತರಿಕ ಅಂಕಗಳು ಅಂದರೆ ಇಂಟರ್ನಲ್ ಮಾರ್ಕ್ಸ್ ಅಸೆಸ್ಮೆಂಟ್ ಎಂಟ್ರಿ ಮಾಡಲಿಕ್ಕೆ ಶಾಲಾ ಲಾಗಿನಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ. ಹೀಗಾಗಿ ನಾವು ನೋಡ್ತಾ ಬರೋಣ. ಈಗ ನಾನು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಫಿಷಿಯಲ್ ವೆಬ್ಸೈಟ್ನಲ್ಲಿದ್ದೀನಿ. ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೋಟಿಫಿಕೇಷನ್ಸ್ ಇದ್ದಾವೆ. ಇಲ್ಲಿದೆ ನೋಡಿ, ಥರ್ಡ್ ಒನ್ ಅಲ್ಲ, ಸೆಕೆಂಡ್ ಒನ್ ಇದೆ ನೋಡಿ, ಸರ್ಕ್ಯುಲರ್ ರಿಲೇಟೆಡ್ ಟು ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಎಂಟ್ರಿ ಆಫ್ ಸ್ಟೂಡೆಂಟ್ಸ್ ರಿಜಿಸ್ಟರ್ಡ್ ಫಾರ್ 2025 SLC ಎಕ್ಸಾಮ್ 1 ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡಿದ ತಕ್ಷಣ ಒಂದು ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ. ಅದನ್ನು ಈ ಥರ ಓಪನ್ ಮಾಡ್ಕೊಳ್ಳೋಣ. ಏನಿದೆ ಅಂಥೇಳಿ ನಾನು ನಿಮಗೆ ತಿಳಿಸ್ತೀನಿ. ನೋಡ್ಬೋದು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ, ಬೆಂಗಳೂರು ಅಂತ ಇದೆ. ವಿಷಯ ನೋಡ್ಬೋದು, 2025ರ SSLC ಪರೀಕ್ಷೆ 1ರ ನೋಂದಣಿಯಾಗಿರುವ ಶಾಲಾ ವಿದ್ಯಾರ್ಥಿಗಳ ಆಂತರಿಕ ಅಂಕಗಳನ್ನು ಆನ್ಲೈನಲ್ಲಿ ನಮೂದು ಮಾಡುವ ಬಗ್ಗೆ, ಅಂದರೆ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ 2025ನೇ ಸಾಲಿನ ವಿದ್ಯಾರ್ಥಿಗಳಿಗೆ. ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ನಾನು ಮುಖ್ಯವಾಗಿ ಹೇಳೋದಾದರೆ, ಈ ಸಲ ಏನಾಗಿದೆ ಅಂತ ಹೇಳಿದ್ರೆ, ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಮಾಡೋದು ಕಂಪ್ಲೀಟ್ ಪ್ರೊಸೀಜರು ಚೇಂಜ್ ಆಗಿದೆ ಸ್ನೇಹಿತರೆ. ಹೋದ ಸಲ ಇರೋ ಥರ ಇಲ್ಲ. ಹೀಗಾಗಿಬಿಟ್ಟು ಅದು ಏನು ಚೇಂಜ್ ಆಗಿದೆ ಅಂಥೇಳಿ ಪ್ರಮುಖವಾಗಿರೋದನ್ನು ನಾನು ನಿಮಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇದು ಲಾಸ್ಟ್ ಡೇಟ್ ಬಂದುಬಿಟ್ಟು ಯಾವಾಗಿದೆ ಅಂತ ಹೇಳಿದ್ರೆ, ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಮಾಡೋದು 23 ಇದೆ ನೋಡಿ, 23/2/2025 ಅಂತಿಮ ದಿನಾಂಕವಾಗಿರುತ್ತೆ. ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ಶಾಲಾ ಲಾಗಿನಲ್ಲಿ ಬಂದುಬಿಟ್ಟು ಇಂಟರ್ನಲ್ ಮಾರ್ಕ್ಸ್ ಅಸೆಸ್ಮೆಂಟ್ ಅಂತ ಇರುತ್ತೆ, ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒಬ್ಬ ವಿದ್ಯಾರ್ಥಿ SATS ನಂಬರನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ತಕ್ಷಣ 75 ಅಟೆಂಡೆನ್ಸ್ ಎಸ್ ಅಂತ ಕೊಟ್ಟ ತಕ್ಷಣ ಆ ಹುಡುಗಂದು ಬೇಸಿಕ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ಯಾವ ಥರ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ, ಹೋದ ಸಲ ಎಲ್ಲ ಫಾರ್ ಎಕ್ಸಾಂಪಲ್ 20 ಮಾರ್ಕ್ಸ್ ಇದ್ದರೆ ಮ್ಯಾಕ್ಸಿಮಮ್ಮು ಇಂಟರ್ನಲ್ ಮಾರ್ಕ್ಸ್ 19, 20, 18, 17 ಈ ಥರ ನಾವು ಡೈರೆಕ್ಟನ್ನು ಎಂಟ್ರಿ ಮಾಡ್ತಾ ಹೋಗ್ತಾ ಇತ್ತು. ಬಟ್ ಈ ಸಲ ಆ ಥರ ಇಲ್ಲ, ಪ್ರೊಸೀಜರು ಕಂಪ್ಲೀಟ್ ಚೇಂಜ್ ಇದೆ. ಅದು ಯಾವ ಥರ ಚೇಂಜ್ ಇದೆ ಅಂಥೇಳಿ ನೋಡೋದಾದರೆ, ಈಗ ಆ ವಿದ್ಯಾರ್ಥಿಯದು FA1, FA2, FA3, FA4 ಈ ಥರ ಮಾರ್ಕ್ಸನ್ನು ಎಂಟ್ರಿ ಮಾಡೋಕ್ಕಾಗತ್ತೆ. ಅಂದರೆ ಫಸ್ಟು ಆ ವಿದ್ಯಾರ್ಥಿಗಳದ್ದು ಎಲ್ಲ ಸಬ್ಜೆಕ್ಟು FA1 ಮಾರ್ಕ್ಸನ್ನು ಎಂಟ್ರಿ ಆಗಬೇಕು. ಫಾರ್ ಎಕ್ಸಾಂಪಲು ಕನ್ನಡ ಇದ್ದರೆ, ಪ್ರಥಮ ಭಾಷೆ ಕನ್ನಡ ಇದ್ದರೆ FA1 ಮ್ಯಾಕ್ಸಿಮಮ್ 50 ಮಾರ್ಕ್ಸಿಗಿರುತ್ತೆ. ತಮಗೆಲ್ಲ ಗೊತ್ತೇ ಇದು ಫಾರ್ಮೆಟ್ ಯಾವ ಥರ ರೆಡಿ ಮಾಡಬೇಕು ಅಂಥೇಳಿ. FA1 ಅಂತ ಬಂದರೆ 50 ಮಾರ್ಕ್ಸ್ ಇರುತ್ತೆ. ಈ 50 ಮಾರ್ಕ್ಸ್ ಹೆಂಗೆ ಅಂತ ಹೇಳಿದ್ರೆ, 15 ಮತ್ತು 15 ಒಂದು 30 ಮಾರ್ಕ್ಸು ಅಸೈನ್ಮೆಂಟ್ ಇರುತ್ತೆ. 20 ಮಾರ್ಕ್ಸು ನಿಮ್ಮ FA1 ಅಲ್ಲಿ ಏನು ಪಡೆದಿರುವಂಥ ಮಾರ್ಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ಪ್ಲಸ್ ಮಾಡಿ 50 ಮಾರ್ಕ್ಸ್ಗೆ ಮಾಡ್ಕೋಬೇಕಾಗುತ್ತೆ ನೀವು. ಆ 50 ಮಾರ್ಕ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ಅದಕ್ಕೆ ನೀವು ಆ ಮಗುವಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂಥೇಳಿ ಇಲ್ಲಿ ಕೆಳಗೆ ಎಂಟ್ರಿ ಆಗಬೇಕು. ಫಾರ್ ಎಕ್ಸಾಂಪಲ್ ಕನ್ನಡ ಭಾಷೆ ನೋಡ್ಬೋದು, ಪ್ರಥಮ ಭಾಷೆ ಮ್ಯಾಕ್ಸಿಮಮ್ 50 ಇದೆ, ಅದಕ್ಕೆ 42.5 ಕೊಟ್ಟಿದ್ದಾರೆ ಇವರು. ನೀವು ಪಾಯಿಂಟಲ್ಲಿ ಕೂಡ ಕೊಡ್ಬೋದು. ಪಾಯಿಂಟಲ್ಲಿ ಕೊಟ್ಟರೆ 0.5 ಮಾತ್ರ ಬರಬೇಕು. 0.3, 0.4, 0.2 ಈ ಥರ ಬರೋವಾಗಿಲ್ಲ. ಅದನ್ನು ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ದ್ವಿತೀಯ ಭಾಷೆ ಆ ಮಗುವಿಗೆ ನೀವು ಎಷ್ಟು ಕೊಡ್ತೀರೋ FA1 ಫಾರ್ ಎಕ್ಸಾಂಪಲ್ ನೋಡ್ಬೋದು 39 ಕೊಟ್ಟಿದ್ದಾರೆ. ಈ ಥರ ನೀವು ಎಲ್ಲ ಸಬ್ಜೆಕ್ಟು ಆ ಮಗುವಿಂದು FA1 ಮಾರ್ಕ್ಸನ್ನು ಮೊದಲು ಎಂಟ್ರಿ ಮಾಡಬೇಕು. ಅದು ಎಂಟ್ರಿ ಮಾಡಿ ಸೇವ್ ಕೊಟ್ಟ ತಕ್ಷಣ ಏನು ಅಂತ ಹೇಳಿದ್ರೆ, ನಿಮಗೆ FA2 ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ ಅದು ಓಪನ್ ಆಗುತ್ತೆ. ಆಮೇಲೆ FA2 ಮಾರ್ಕ್ಸನ್ನು ಎಲ್ಲ ಎಂಟ್ರಿ ಮಾಡಬೇಕು, ಎಲ್ಲ ಸಬ್ಜೆಕ್ಟು. ಆಮೇಲೆ FA3, FA4 ಈ ಥರ ಎಂಟ್ರಿ ಮಾಡ್ತಾ ಹೋದ ತಕ್ಷಣ ಇಲ್ಲಿ ನೋಡ್ಬೋದು ಲಾಸ್ಟಿಗೆ ಒಟ್ಟು ಅಂಕಗಳು ಗರಿಷ್ಠ 200 ಮಾರ್ಕ್ಸ್ ಇರ್ತವೆ. ಅಲ್ಲಿ ಏನು ಅಂತ ಹೇಳಿದ್ರೆ, ಆ ಮಗುವಿಂದು ನೀವು ಇಲ್ಲೇನು ಎಂಟ್ರಿ ಮಾಡಿರ್ತಾರಲ್ಲ ಮಾರ್ಕ್ಸನ್ನು, ಇದಕ್ಕೆ ಅನುಗುಣವಾಗಿ ಅದು ಕನ್ವರ್ಟ್ ಆಗುತ್ತೆ 20 ಮಾರ್ಕ್ಸಿಗೆ. ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಆಗಿದ್ದರೆ, ಪ್ರಥಮ ಭಾಷೆ ಇದ್ರೆ 25 ಮಾರ್ಕ್ಸ್ ಇರುತ್ತೆ, ಅಲ್ಲ ಅದಕ್ಕೆ ಆಟೋಮೆಟಿಕ್ ತೊಗೊಳುತ್ತೆ ಅದು ಎಷ್ಟು ಮಾರ್ಕ್ಸ್ ನೀವು ಕೊಡಬೇಕು ಅಂಥೇಳಿ. 20 ಮಾರ್ಕ್ಸ್ ಇದ್ದರೆ ನೀವು ಫಾರ್ ಎಕ್ಸಾಂಪಲ್ ಒಟ್ಟು ನೀವು ಎಂಟ್ರಿ ಮಾಡಿರೋಂಥ ಅಂಕಗಳು FA1, FA2, FA3, FA4 190 ಆದರೆ ಅದು 19 ಮಾರ್ಕ್ಸ್ ತೊಗೊಳುತ್ತೆ. ಅಥವಾ 190 ಆಗೋ ಥರ ನೀವಿಲ್ಲಿ ಕಡಿಮೆ ಮಾಡ್ತಾ ಬರಬೇಕು. FA1, FA2, FA3, FA4 ಅಲ್ಲಿ ಯಾವುದಾದ್ರು ಮಾರ್ಕ್ಸನ್ನು ಕಡಿಮೆ ಮಾಡಿ ಎಂಟ್ರಿ ಮಾಡಬೇಕು. 119 ಬೀಳಬೇಕು ಅಂತ ಹೇಳಿದ್ರೆ, 19 ಮಾರ್ಕ್ಸ್ ಬೀಳಬೇಕು ಅಂದರೆ ಈ ಮ್ಯಾಕ್ಸಿಮಮ್ ಮಾರ್ಕ್ಸ್ 190 ಆಗಬೇಕು. ಆ ಥರ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಮೊದಲು ನೀವು ಈ ಥರ ಫಾರ್ಮೇಟನ್ನು ರೆಡಿ ಮಾಡಿ ಇಟ್ಕೊಂಡು ಇದನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ಅದು ಒಂದು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ಗಮನಕ್ಕೆ ತರಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ ಮಾರ್ಕ್ಸ್ FA1, FA2, FA3, FA4 50 ಮಾರ್ಕ್ಸ್ ಇದೆ. ಕನ್ನಡ ಕೂಡ ಸೇಮ್, ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಕೂಡ ಸೇಮ್ ಇರುತ್ತೆ. ಇಲ್ಲಿ 200 ಮಾರ್ಕ್ಸ್ ಆಗುತ್ತೆ ಒಟ್ಟು ಮಾರ್ಕ್ಸ್ ಕೇಳಿದ್ರೆ, ಟೋಟಲ್ ಮಾಡಿದ್ರೆ 200 ಮಾರ್ಕ್ಸ್ ಆಗುತ್ತೆ. ಬಟ್ ಫಸ್ಟ್ ಲ್ಯಾಂಗ್ವೇಜ್ ಏನಿರುತ್ತಲ್ಲ 25 ಮಾರ್ಕ್ಸ್ ಇರೋದ್ರಿಂದ
ಇಂಟರ್ನಲ್ ಮಾರ್ಕ್ಸ್ 25 ಇರೋದ್ರಿಂದ ಡಿವೈಡೆಡ್ ಬೈ 8 ಮಾಡಬೇಕು. 200ಗೆ ಡಿವೈಡೆಡ್ ಬೈ 8 ಮಾಡಬೇಕು. ಫಾರ್ ಎಕ್ಸಾಂಪಲ್ 173 ತೊಗೊಂಡಿದ್ರೆ ಆ ಮಗು, ಅದಕ್ಕೆ ಡಿವೈಡ್ ಬೈ 8 ಮಾಡಿದ್ರೆ 22 ಬರುತ್ತೆ. ಈ ಥರ ಇಲ್ಲೊಂದು ಫಾರ್ಮೇಟನ್ನು ಕೂಡ ಕೊಟ್ಟಿದ್ದಾರೆ, ಇದನ್ನು ಕೂಡ ನೀವು ರೆಫರ್ ಮಾಡಿ ಮಾರ್ಕ್ಸನ್ನು ಫಾರ್ಮೇಟ್ ರೆಡಿ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ನೋಡ್ಬೋದು ಇನ್ನೊಂದು ಮಗುವಿಗೆ ಇಲ್ಲಿ ನೋಡ್ಬೋದು ಫಾರ್ ಎಕ್ಸಾಂಪಲ್ ದ್ವಿತೀಯ ಭಾಷೆ ಇಂಗ್ಲೀಷ್ ಅಂತ ಇದೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಆ ಮಗುವಿಗೆ ನೀವು 16 ಮಾರ್ಕ್ಸ್ ಕೊಡಬೇಕಾಗಿದೆ ಅಂತ ಹೇಳಿದ್ರೆ 159 ಬರೋ ಥರ ನೀವು ಕನ್ವರ್ಟ್ ಮಾಡ್ಕೋಬೇಕು. ಟೋಟಲ್ ಮಾರ್ಕ್ಸ್ 159 ಬರಬೇಕು ಅಂತ ಹೇಳಿದ್ರೆ ನೋಡ್ಬೋದು FA1 39 ಕೊಟ್ಟಿದ್ದಾರೆ, FA2 41 ಕೊಟ್ಟಿದ್ದಾರೆ, FA3 38 ಕೊಟ್ಟಿದ್ದಾರೆ, FF 41 ಕೊಟ್ಟಿದ್ದಾರೆ. ಈ ಥರ ಮಾಡಿ 159 ಟೋಟಲ್ ಮಾರ್ಕ್ಸ್ ಆದರೆ ಅದಕ್ಕೆ ಡಿವೈಡೆಡ್ ಬೈ ನೀವು 10 ಮಾಡಿದ್ರೆ 16 ಬರುತ್ತೆ. ಈ ಥರ 15 ಪಾಯಿಂಟಲ್ಲಿ ಬಂದು ಕೂಡ ಅದು 16 ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಲಾಸ್ಟ್ ನೋಡ್ಬೋದು ಸಮಾಜ ವಿಜ್ಞಾನ ಅಂತ ಇದೆಯಲ್ಲ, ಇಲ್ಲಿ ನೋಡ್ಬೋದು FA1ಗೆ 41 ಮಾರ್ಕ್ಸ್ ಕೊಟ್ಟಿದ್ದಾರೆ, FA2ಗೆ 50 ಕೊಟ್ಟಿದ್ದಾರೆ, FA3 ಕೂಡ ಸೇಮ್ 50 ಕೊಟ್ಟಿದ್ದಾರೆ. ಈ ಟೋಟಲ್ ಮಾರ್ಕ್ಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 191 ಆಗುತ್ತೆ. ಇದಕ್ಕೆ ಡಿವೈಡ್ ಬೈ ನೀವು 10 ಮಾಡ್ಕೋಬೇಕು. 10 ಮಾಡ್ಕೊಂಡ್ರೆ 19 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಹೀಗಾಗಿ ಅವ್ರು 20 ಮಾರ್ಕ್ಸಿಗೆ ಕನ್ವರ್ಟ್ ಆಗುತ್ತೆ, ಅದು ಕಂಪ್ಯೂಟರ್ ಆಟೋಮೆಟಿಕ್ ತೊಗೊಳುತ್ತೆ. ಈ ಥರ ನೀವು ಜಸ್ಟ್ FA1 FA2 FA3 FF4 ಮಾರ್ಕ್ಸನ್ನು ಕಂಪ್ಯೂಟ್ರಲ್ಲಿ ಎಂಟ್ರಿ ಮಾಡಿದಾಗ ಅದು ನೀವು ಪಡೆದ ಅಂಕಗಳು ಏನಿರ್ತಾವಲ್ಲ ಆಟೋಮೆಟಿಕ್ ಅದು ತೊಗೊಳುತ್ತೆ. 19 16 20 ಈ ಥರ ತೊಗೊಳುತ್ತೆ. ಹೀಗಾಗಿ ನೀವು ಎಷ್ಟು ಮಾರ್ಕ್ಸನ್ನು ಮಗು ಕೊಡ್ಬೇಕಂತೀರೋ ನೀವು ಮೊದಲು ಈ ಥರ ಫಾರ್ಮೇಟನ್ನು ಇದ್ರ ಪ್ರಕಾರ ಇವ್ರು ಕೊಟ್ಟಿದ್ದಾರಲ್ಲ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ರೆಡಿ ಮಾಡಿಟ್ಕೊಂಡು ನೀವು ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರಾಗಿರ್ಬೋದು ಮತ್ತು ವಿಷಯ ಶಿಕ್ಷಕರು ಚರ್ಚೆಯನ್ನು ಮಾಡಿ ಎಂಟ್ರಿ ಮಾಡಬೇಕಾಗತ್ತೆ. ಈ ಥರ 4 ಎಕ್ಸಾಮ್ದು ಅಂದರೆ FA1 FA2 FA3 FF4 4 ಎಂಟ್ರಿ ಮಾಡಿದ ತಕ್ಷಣ ಸೇವ್ ಮಾಡಿರ್ತೀರ. ಸೇವ್ ಮಾಡಿದ ತಕ್ಷಣ ನೀವೇನು ಅಂತ ಹೇಳಿದ್ರೆ ಮೊದಲು ಪ್ರಿಂಟನ್ನು ತಗೋಬೇಕು ಸ್ನೇಹಿತರೆ. ಪ್ರಿಂಟ್ ತಗೋಬೇಕು. ಇಲ್ಲಿ ಅದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಮೊದಲು ಎಲ್ಲ ಮಾರ್ಕ್ಸನ್ನು ಎಂಟ್ರಿ ಮಾಡಿದ ತಕ್ಷಣ ನೀವೇನು ಅಂತ ಹೇಳಿದ್ರೆ ಸೇವ್ ಮಾಡಬೇಕು. ಸೇವ್ ಮಾಡಿದ ತಕ್ಷಣ ಪ್ರಿಂಟನ್ನು ತಗೋಬೇಕು. ಆ ಪ್ರಿಂಟನ್ನು ತಗೊಂಡು ಆ ಮಗುವಿನ ಮಾರ್ಕ್ಸ್ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದಿರೋ ಇಲ್ಲೋ ಅಂಥೇಳಿ ನೀವು ಚರ್ಚೆಯನ್ನು ಮಾಡಿ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಅದಾದಮೇಲೆ ಅದನ್ನು ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡಿ ಬ್ಯಾಕ್ ಬಂದು ಮತ್ತೆ ವಾಪಸ್ಸು ಅದು ಮಾರ್ಕ್ಸ್ ಎಲ್ಲ ಕರೆಕ್ಟ್ ಇದೆ ಅಂಥೇಳಿ ಪರಿಶೀಲನೆ ಆದಮೇಲೆ ಇನ್ನೊಂದು ಸಲ SCTS ನಂಬರ್ನ ಎಂಟ್ರಿ ಮಾಡಿ ಆ ಮಗುವಿಂದು ಡೀಟೇಲ್ಸ್ ಎಲ್ಲ ಓಪನ್ ಮಾಡಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಪ್ರಿಂಟ್ ನೀವು ತೆಗೆದೇ ಹೋದರೆ ಫ್ರೀಸ್ ಆಪ್ಷನ್ ಓಪನ್ ಆಗೋಲ್ಲ. ಅದನ್ನು ಕೂಡ ಗಮನದಲ್ಲಿರಬೇಕು. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಮೊದಲು ಪ್ರಿಂಟ್ ತಗೊಂಡು ಪರಿಶೀಲನೆ ಮಾಡಿ ಆಮೇಲೆ ನೀವು ಫ್ರೀಸ್ ಮಾಡಬೇಕಾಗತ್ತೆ. ಒಂದು ಸಲ ಫ್ರೀಸ್ ಮಾಡಿದ್ರೆ ಮಾರ್ಕ್ಸನ್ನು ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ. ಫ್ರೀಸ್ ಮಾಡೋಕ್ಕಿಂತ ಮುಂಚೆ ಆ ಪ್ರಿಂಟ್ ತಗೊಂಡು ನೀವು ಪರಿಶೀಲನೆ ಮಾಡಿದಾಗ ಏನಾದರೂ ಮಿಸ್ಟೇಕ್ಸು ಇದ್ದರೆ ಅದನ್ನು ನೀವು ವಾಪಸ್ಸು ಕರೆಕ್ಷನ್ ಮಾಡ್ಕೋಬೋದು. ಹೀಗಾಗಿಬಿಟ್ಟು ಪರಿಶೀಲನೆ ಮಾಡಿ ಆಮೇಲೆ ನೀವು ಫ್ರೀಸ್ ಮಾಡಬೇಕಾಗತ್ತೆ. ಒಂದು ಸಲ ಫ್ರೀಸ್ ಮಾಡಿದ್ಮೇಲೆ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಹೀಗಾಗಿ ಮುಖ್ಯ ಶಿಕ್ಷಕರಾಗಿರ್ಬೋದು, ವಿಷಯ ಶಿಕ್ಷಕರಾಗಿರ್ಬೋದು, ಶಾಲಾ ಹಂತದಲ್ಲಿ ಇದೊಂದು ಯಾಕಂದರೆ ಈ ಸಲ ಫಾರ್ಮೆಟ್ ಚೇಂಜ್ ಆಗಿರೋದ್ರಿಂದ ಜಸ್ಟ್ ನಿಮಗೆ ಇವೆಲ್ಲನೂ ಸ್ವಲ್ಪ ಗೊಂದಲ ಅನ್ನಿಸ್ಬೋದು. ಈ ಥರ ಫಾರ್ಮೆಟ್ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬೋದು. ನೀವು ಏನಾದರೂ ಡೌಟ್ ಇದ್ದರೆ ಈ ಥರ ರೆಫರ್ ಮಾಡ್ಬೋದು. ಈ ಸಲ ಸ್ವಲ್ಪ ಗೊಂದಲ ಅನ್ನಿಸ್ಬೋದು ಅಂತ ನನಗೆ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಡೈರೆಕ್ಟ್ ಮಾರ್ಕ್ಸನ್ನು ಎಂಟ್ರಿ ಮಾಡಲಿಕ್ಕೆ ಅವ್ರು ಅವಕಾಶ ಕೊಟ್ಟಿಲ್ಲ. FA1 FA2 FA3 FF4 ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿಬಿಟ್ಟು ಮಾಡಿ, ಏನು ಸಮಸ್ಯೆ ಇಲ್ಲ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಇದೇ ಥರ ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.